ಕರ್ನಾಟಕ ರಾಜ್ಯ ಮಟ್ಟ ಕುರುಬರ ಸಂಘ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರ್ನಾಟಕ ರಾಜ್ಯ ಮಟ್ಟದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಯಾದಗಿರಿ ಯಾದಗಿರಿಯ ಲುಂಬಿನಿ ಗಾರ್ಡನ್ನಲ್ಲಿ ಇಂದು ಸಭೆಯನ್ನು ಸೇರಲಾಗಿ ಸಭೆಯಲ್ಲಿ ಶ್ರೀ ಲಿಂಗೈಕ್ಯರಾದ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ಶ್ರೀಗಳ ಕನಸಿನ ನ್ಯಾಯಯುತ ಪರಿಶಿಷ್ಟ ಪಂಗಡ ಮೀಸಲಾತಿ ಸಂಕಲ್ಪಕ್ಕಾಗಿ ಹಳ್ಳಿಯಿಂದ ದಿಲ್ಲಿವರೆಗೂ ನಿರಂತರ ಸ್ವಾಭಿಮಾನ ಹೋರಾಟದ ಅಂಗವಾಗಿ ದಿನಾಂಕ 23/2/2026 ಬೆಳಗ್ಗೆ 11 ಗಂಟೆಗೆ ಕೂಲೂರು ಮಲ್ಲಪ್ಪ ಸ್ಮಾರಕದಿಂದ ಜಿಲ್ಲಾಡಳಿತದ ಕಚೇರಿವರೆಗೆ ಒಂದು ಕುರುಬರ ಬೃಹತ್ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ವಿವಿಧ ಜಿಲ್ಲೆಯ ಗಣ್ಯಮಾನ್ಯರು ಹಾಗೂ ಯಾದಗಿರಿ ಜಿಲ್ಲೆಯ 6 ತಾಲೂಕಿನ ಸಮಾಜದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಈ ಒಂದು ಪರಿಶಿಷ್ಟ ಪಂಗಡ ಮೀಸಲಾತಿಗಾಗಿ ಈ ಒಂದು ಬೃಹತ್ ಜಾಗೃತ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದು, ದಯವಿಟ್ಟು ಎಲ್ಲರೂ ಈ ಒಂದು ಜಾಗೃತಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಜಾಗೃತಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ನಿರಂತರವಾಗಿ ನಮ್ಮ ನಗಲಿದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ತಮ್ಮ ಈ ಒಂದು ಪರಿಶಿಷ್ಟ ಪಂಗಡ ಮೀಸಲಾತಿಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು 3 ಜಿಲ್ಲೆಯ ಯಾದಗಿರಿ, ಬೀದರ್, ಕಲಬುರಗಿಯ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಪ್ರತಿಯೊಂದು ಹೋಬಳಿಯಲ್ಲಿಯೂ ಪ್ರತಿಯೊಂದು ಗ್ರಾಮ ಘಟಕಗಳಲ್ಲಿಯೂ ಅಲ್ಲಿ ಇರತಕ್ಕಂಥ ಸಮಾಜದ ಹಿರಿಯರು, ಯುವಕರು, ಮುಖಂಡರನ್ನು ದೆಹಲಿಯವರೆಗೂ ಕೂಡ ನಮ್ಮ ನ್ಯಾಯಯುತವಾದಂಥ ಪರಿಶಿಷ್ಟ ಪಂಗಡದ ಮೀಸಲಾತಿಗಾಗಿ ಹಲವಾರು ಬಾರಿ ದೆಹಲಿಗೆ ಹೋಗಿ ಬಂದರೂ ಇಲ್ಲಿವರೆಗೂ ನಮಗೆ ನಮ್ಮ ನ್ಯಾಯಯುತವಾದಂಥ ಪರಿಶಿಷ್ಟ ಪಂಗಡದ ಮೀಸಲಾತಿಯ ಹಕ್ಕು ಇನ್ನೂ ಸಿಗದಿದ್ದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇವಲ ಮನವಿ ಮಾಡುವುದರ ಮುಖಾಂತರ ನಮ್ಮ ಹಕ್ಕನ್ನು ಪಡೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಗುತ್ತದೆ. ಇವಾಗ ನಾವು ಫೆಬ್ರವರಿ 23ರಂದು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಒಂದು ಸ್ವಾಭಿಮಾನಿ ಬೃಹತ್ ಜಾಗೃತಿ ಬಹಿರಂಗ ಸಮಾವೇಶವನ್ನು ಮಾಡ್ತಾಯಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಕಲಬುರಗಿ, ಬೀದರ್ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡುತ್ತಾ ಕೇಂದ್ರ ಸರ್ಕಾರಕ್ಕೆ ನಮ್ಮ ನ್ಯಾಯಯುತವಾದ ಹಕ್ಕನ್ನು ನಾವು ಪಡಲಿಕ್ಕೆ ಪಣ ತೊಡಿತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಾನು ಶಿವಕುಮಾರ್ ಮುನ್ಗಲ್ ಎಲ್ಲ ಯಾದಗಿರಿ ಜಿಲ್ಲೆಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಕೇಳಿಕೊಳ್ತೀನಿ. ಈ ಒಂದು ಜಾಗೃತಿ ಹೋರಾಟಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಸರ್ವರಿಗೂ ಭಂಡಾರದ ಹಾರ್ದಿಕ ಬಯಸುತ್ತೇನೆ. ನಮಸ್ಕಾರ. ನಿಮ್ಮ ಶಿವಕುಮಾರ್ ಮುನ್ಗಲ್.